ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಅನು ಎಸ್ ಮೂರ್ತಿ ಜಾಬ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ನ ತರ್ತಾ ಇದ್ದೀನಿ. ಈ ಒಂದು ಕೆಲಸ ಮಾಡಲಿಕ್ಕೆ ಯಾರೆಲ್ಲ ಎಲಿಜಿಬಲ್ ಇದ್ದಾರೆ, ಫ್ರೆಷರ್ಸ್ ಅಪ್ಲೈ ಮಾಡ್ಬೋದಾ, ಎಕ್ಸ್ಪೀರಿಯನ್ಸ್ ಪರ್ಸನ್ಸ್ ಅಪ್ಲೈ ಮಾಡ್ಬೋದಾ, ಎಜುಕೇಷನ್ ಕ್ವಾಲಿಫಿಕೇಷನ್ ಏನು, ಯಾವ ರೀತಿಯಾಗಿ ಅಪ್ಲೈ ಮಾಡಿದರೆ ನಮಗೆ ಕಂಪ್ನಿ ಕಡೆಯಿಂದ ರಿವರ್ಟ್ ಬರುತ್ತೆ, ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ. ವಿಡಿಯೋನ ಸಂಪೂರ್ಣವಾಗಿ ನೋಡಬೇಕು. ವಿಡಿಯೋ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮಗೆ ಇನ್ಫಾರ್ಮೇಷನ್ನು ಮಿಸ್ ಆಗುತ್ತೆ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ. ಹಾಗೆ ನೀವು ನಮ್ಮನ್ನು ಟೆಲಿಗ್ರಾಮ್ನಲ್ಲಿ ಫಾಲೋ ಮಾಡ್ಬೋದು. ಆ ಚಾನಲ್ ಲಿಂಕು ಡಿಸ್ಕ್ರಿಪ್ಷನಲ್ಲಿರುತ್ತೆ, ಒಮ್ಮೆ ಚೆಕ್ ಮಾಡಿ. ಓಕೆನಾ? ಇವತ್ತು ನಾನು ಹೇಳ್ತಕ್ಕಂಥ ಜಾಬ್ ಒನ್ ಆಫ್ ದ ಟಾಪೆಸ್ಟ್ ಕಂಪ್ನಿ ಅಂತಲೇ ಹೇಳ್ಬೋದು. ನಿಮ್ಮೆಲ್ರಿಗೂ ಗೊತ್ತು, ಅಮೆಝಾನ್. ಓಕೆನಾ? ಇದೊಂದು ಎಷ್ಟು ಟ್ರಸ್ಟ್ ಇರೋ ಅಂಥ ಕಂಪನಿ. ಇದು ಯಾವುದೇ ರೀತಿಯಾದಂಥ ನಾನು ಫೇಕ್ ಜಾಬ್ ಅಪ್ಡೇಟ್ನ ತರ್ತಾ ಇಲ್ಲ, 100% ರಿಯಲ್ ಆಗಿರೋಂಥ ಜಾಬ್ ಅಪ್ಡೇಟ್ನ ತರ್ತಾ ಇರೋದು. ಈ ಒಂದು ಕಂಪ್ನಿನಲ್ಲಿ ನಿಮ್ಮದು ಕೆಲಸ ಏನಿರುತ್ತೆ ಅಂತಂದರೆ, ಈ ಒಂದು ಕೆಲಸ ಮಾಡಲಿಕ್ಕೆ ಯಾವುದೇ ರೀತಿಯಾದಂಥ ನೀವು ಇನ್ವೆಸ್ಟ್ಮೆಂಟ್ ಇರೋದಿಲ್ಲ. ಲೈಕ್ ಇಷ್ಟು ಅಮೌಂಟ್ ಕಟ್ಟಿ ಇದು ಕೆಲಸ ಮಾಡಬೇಕು ಅನ್ನೋದಿರಲ್ಲ. ಸೊ ಅಂದರೆ ನೋ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ. ನಿಮಗೆ ಆನ್ ಸ್ಪಾಟ್ ಟೆಸ್ಟ್ನ ಕೊಡ್ತಾರೆ. ಓಕೆನಾ? ನೀವೇನಾದರೂ ಸೆಲೆಕ್ಟ್ ಆಯಿತು ಅಂತ ಅಂದರೆ, ಸೊ ಆನ್ ಸ್ಪಾಟ್ ಟೆಸ್ಟ್ ಇರುತ್ತೆ, ವರ್ಕ್ನ ಶುರು ಮಾಡ್ಬೋದು. ಸ್ಯಾಲ್ರಿ ಪ್ಯಾಕೇಜ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ಗೊತ್ತು, ಅಮೆಝಾನ್ ಕಂಪ್ನಿನಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಒಂದು ಲೈಫ್ ಸ್ಟೈಲ್ ಯಾವ ರೀತಿ ಆಗಿರುತ್ತೆ, ಸ್ಯಾಲ್ರಿ ಪ್ಯಾಕೇಜ್ ಯಾವ ರೀತಿ ಆಗಿರುತ್ತೆ, ಮತ್ತು ಇವ್ರ ಕಡೆಯಿಂದ ನಿಮಗೆ ಪರ್ಕ್ಸ್ ಆ್ಯಂಡ್ ಬೆನಿಫಿಟ್ಸು ತುಂಬಾ ಸಿಗುತ್ತೆ. ಓಕೆನಾ? ಸೊ ನೀವೇನಾದರೂ ಫ್ರೆಷರ್ ಇದ್ದರೆ, ನಿಮ್ಮ ಒಂದು ಕೆರಿಯರ್ನ ಒಳ್ಳೆ ಕಡೆ ಬಿಲ್ಡ್ ಮಾಡ್ಕೋಬೇಕು, ಒಳ್ಳೆ ಕಡೆ ಡೆವಲಪ್ ಮಾಡ್ಕೋಬೇಕು ಅನ್ನೋರಿಗೆ ಒಂದು ಬೆಸ್ಟ್ ಆಪರ್ಚುನಿಟಿ ಅಂತಲೇ ಹೇಳ್ಬೋದು. ಈ ಒಂದು ಚಾನ್ಸ್ನ ನೀವು ಮಿಸ್ ಮಾಡ್ಕೋಬೇಡಿ. ಎಲ್ಲರೂ ಕೂಡ ಈ ಒಂದು ಜಾಬ್ಗೆ ಅಪ್ಲೈ ಮಾಡಿ. ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು, ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದರೆ ಮಾತ್ರ ನಿಮಗೆ ಅರ್ಥ ಆಗುತ್ತೆ. ಮತ್ತು ಈ ಒಂದು ಜಾಬ್ಗೆ ಸಂಬಂಧಪಟ್ಟಂಗೆ ಮಾತ್ರ ನಿಮ್ಮ ಸ್ಕಿಲ್ಸ್ನ ಆ್ಯಡ್ ಮಾಡಿ ಅಪ್ಡೇಟ್ ಮಾಡ್ತಿರಲ್ಲ, ಆಗ ಮಾತ್ರ ನಿಮಗೆ ಕಂಪ್ನಿ ಕಡೆಯಿಂದ ಕಾಲ್ ಬರೋದು. ಓಕೆನಾ? ಸೊ ಯಾವುದೋ ಒಂದು ಜಾಬ್ ರೋಲ್ಗೆ, ಯಾವುದೋ ಒಂದು ಜಾಬ್ ಪೊಸಿಷನ್ಗೆ ನೀವು ಇನ್ನೇನೋ ಸ್ಕಿಲ್ಸ್ನ ಆ್ಯಡ್ ಮಾಡಿ ಆ ಒಂದು ರೆಸ್ಯೂಮ್ನ ನೀವು ಸೆಂಡ್ ಮಾಡಿದರೆ ನಿಮಗೆ ಕಾಲ್ ಬರೋದಿಲ್ಲ. ಹಾಗಾಗಿ ಫಸ್ಟ್ ನೀವು ಏನಿಲ್ಲಿ ನಿಮಗೆ ಹೈರಿಂಗ್ ಮಾಡ್ಕೋಬೇಕು, ಅವರು ನಿಮ್ಮನ್ನ ತೊಗೋಬೇಕು ಅಂತಂದರೆ ಮೇನ್ ಇಂಪಾರ್ಟೆಂಟು ನಿಮ್ಮ ರೆಸ್ಯೂಮು ಬಹಳನೇ ಮುಖ್ಯವಾಗಿರುತ್ತೆ. ಅದ್ರ ಮೇಲೆ ಚೆನ್ನಾಗಿ ಗಮನ ಕೊಡಿ. ಓಕೆನಾ? ಈ ಒಂದು ಕಂಪ್ನಿ ಕಡೆಯಿಂದ ಒಂದು ಬಲ್ಕ್ ಹೈರಿಂಗ್ ನಡೀತಾ ಇದೆ. ಸೊ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಅನ್ನೋದನ್ನೆಲ್ಲ ನಾವೀಗ ನೋಡ್ತಾ ಹೋಗೋಣ. ಓಕೆನಾ? ಅಮೆಝಾನ್ BLR ಈಸ್ ಹೈರಿಂಗ್ ಫಾರ್ SCPO ಲೆವೆಲ್ 2 ವರ್ಕ್ ಫ್ರಮ್ ಹೋಮ್. ಸೊ ಇದು ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಈ ಒಂದು ಜಾಬ್ ಓಪನಿಂಗ್ ಆಗಿ ಕೇವಲ 2 ದಿನ ಆಗಿದೆ. ಸೊ ಆದಷ್ಟು ಬೇಗ ಎಲ್ಲರೂ ಕೂಡ ಈ ಒಂದು ಜಾಬ್ಗೆ ಅಪ್ಲೈ ಮಾಡಿ. ಫ್ರೆಷರ್ ಮತ್ತು ಎಕ್ಸ್ಪೀರಿಯನ್ಸ್ ಪರ್ಸನ್ಸ್ ಇಬ್ಬರು ಕೂಡ ಅಪ್ಲೈ ಮಾಡ್ಬೋದು. ಇಲ್ಲಿ ನೀವು ಸ್ಯಾಲ್ರಿ ಪ್ಯಾಕೇಜ್ ನೋಡಿದರೆ ತುಂಬಾ ಚೆನ್ನಾಗಿದೆ. ಇಲ್ಲಿ ನೋಡ್ಬೋದು ನೀವು. ಇಲ್ಲಿ ನಿಮ್ಮದು ಏನು ಕೆಲಸ ಆಗಿರುತ್ತೆ ಅಂದರೆ, ಇನ್ವೆಸ್ಟಿಗೇಷನ್ ಅಸೋಸಿಯೇಟ್. ಪ್ಲೀಸ್ ನೋಟ್ ದಟ್ ದಿಸ್ ಜಾಬ್ ಈಸ್ ಸೀಸನಲ್ ರೋಲ್ ಫಾರ್ 12 months ಆನ್ ಪೇ ರೋಲ್ ಆಫ್ ಅಮೆಝಾನ್. ಸೊ ಇದೊಂದು ಕಾಂಟ್ರಾಕ್ಟ್ ಬೇಸ್ ಥರ ಅಂತ ಅನ್ಬೋದು. 1 ವರ್ಷ ನಿಮಗೆ ಕಾಂಟ್ರಾಕ್ಟ್ ಇರುತ್ತೆ. ಅಬೌಟ್ ದ ಟೀಮ್ ಇಲ್ಲಿ ಓದ್ಕೊಳ್ಳಿ ನೀವು. ನಿಮ್ಮ ಕೀ ರೆಸ್ಪಾನ್ಸಿಬಿಲಿಟಿ ಏನಾಗಿರುತ್ತೆ ಅಂತಂದರೆ, ದಿಸ್ ಇನ್ಕ್ಲೂಡ್ಸ್ ಬಟ್ ಈಸ್ ನಾಟ್ ಲಿಮಿಟೆಡ್ ಟು ರಿಸರ್ಚ್ ಆ್ಯಂಡ್ ಎವಾಲ್ಯೂಯೇಟ್ ಫ್ಯಾಕ್ಟ್ಸ್ ಸರೌಂಡಿಂಗ್ ಸೆಲ್ಲರ್ ಟ್ರಾನ್ಸಾಕ್ಷನ್, takes appropriate action and investigated transaction based on the established standard operation procedure and tools, documents their action by providing detailed annotation. ಸೊ ಇಲ್ಲಿ ಏನಾಗಿರುತ್ತೆ ಅಂತಂದರೆ, ಕಸ್ಟಮರ್ಸ್ ಏನಿರ್ತಾರೆ ಅವ್ರದ್ದು ಏನು ಟ್ರಾನ್ಸಾಕ್ಷನ್ ಮಾಡ್ತಾ ಇರ್ತಾರಲ್ಲ, ಅವ್ರು ಏನಾದರೂ ಪರ್ಚೇಸ್ ಮಾಡಿದಾಗ ಅದ್ರ ಮೇಲೆ ನೀವು ಇನ್ವೆಸ್ಟಿಗೇಟ್ ಮಾಡ್ತಾ ಇರಬೇಕಾಗುತ್ತೆ. ಏನಾದರೂ ಫ್ರಾಡ್ ಆಗ್ತಿದೆಯಾ, ಆ ರೀತಿಯಾಗಿ ನೀವು ಇನ್ವೆಸ್ಟಿಗೇಟ್ ಮಾಡಿ ಡೇಟಾನೆಲ್ಲ ಅಪ್ಡೇಟ್ ಮಾಡ್ಕೋಬೇಕಾಗತ್ತೆ. ಒನ್ಸ್ ನೀವು ಜಾಬ್ಗೆ ಸೆಲೆಕ್ಟ್ ಆದರೆ ಕಂಪ್ನಿ ಕಡೆಯಿಂದ ಟ್ರೈನಿಂಗ್ ಕೊಡ್ತಾರೆ, ಯಾವ ರೀತಿಯಾಗಿ ನೀವು ಇಲ್ಲಿ ಕೆಲಸ ಮಾಡಬೇಕು ಅನ್ನೋದನ್ನು. ಬೇಸಿಕ್ ಕ್ವಾಲಿಫಿಕೇಷನ್ ಏನು ಕೇಳ್ತಾ ಇದ್ದಾರೆ ಅಂತಂದರೆ, ಗ್ರ್ಯಾಜುಯೇಟ್ ಇನ್ ಎನಿ ಡಿಸಿಪ್ಲಿನ್, ಅಂದರೆ ಎನಿ ಡಿಗ್ರಿ ಆದವರು ಈ ಒಂದು ಕೆಲಸನ ಮಾಡ್ಬೋದು. ವರ್ಕ್ ಎಕ್ಸ್ಪೀರಿಯನ್ಸು ಫ್ರೆಷರ್ ಮತ್ತು ಎಕ್ಸ್ಪೀರಿಯನ್ಸ್ ಇಬ್ಬರು ಕೂಡ ಅಪ್ಲೈ ಮಾಡ್ಬೋದು. ಇಲ್ಲಿ ಏನು ಅಂತಂದರೆ, ಇಂಗ್ಲೀಷ್ ಕಮ್ಯುನಿಕೇಷನ್ ತುಂಬಾ ಚೆನ್ನಾಗಿ ಬರಬೇಕು. ಎಬಿಲಿಟಿ ಟು ಹ್ಯಾಂಡಲ್ ಆ್ಯಂಡ್ ಇಂಟರಪ್ಟ್ ಲಾರ್ಜ್ ಸೆಟ್ಸ್ ಆಫ್ ಡೇಟಾ. ಸೊ ಇಲ್ಲಿ ಕ್ವಾಲಿಫಿಕೇಷನ್ ಏನು ಅಂತ ಗೊತ್ತಾಯಿತು. ಪ್ರಿಫರ್ಡ್ ಕ್ವಾಲಿಫಿಕೇಷನಲ್ಲಿ ಡೆಮಾನ್ಸ್ಟ್ರೇಟೆಡ್ ಪ್ರಾಬ್ಲಮ್ ಸಾಲ್ವಿಂಗ್ ಆ್ಯಂಡ್ ಅನಾಲಿಟಿಕಲ್ ಸ್ಕಿಲ್ಸ್. ಜಸ್ಟ್ ನಿಮ್ಮ ಡಿಗ್ರಿ ಆಗಿ ಇಂಗ್ಲೀಷ್ ತುಂಬಾ ಚೆನ್ನಾಗಿ ಬರುತ್ತೆ ಅನ್ನೋರಿಗೆ ಒಂದು ಬೆಸ್ಟ್ ಆಪರ್ಚುನಿಟಿ ಅಂತಲೇ ಹೇಳ್ಬೋದು. ಇದು ರೊಟೇಷ್ನಲ್ ಶಿಫ್ಟ್ ಆಗಿರುತ್ತೆ. ಎವ್ರಿ 3 to 4 months ನಿಮಗೆ ಶಿಫ್ಟ್ಗಳು ಚೇಂಜ್ ಆಗ್ತಾ ಹೋಗುತ್ತೆ. ವೀಕ್ಲಿ ಆಫು, ರೊಟೇಷ್ನಲ್ ಟು ಕಾನ್ಸಿಕ್ಯೂಟಿವ್ ಡೇ ಆಫ್. ಸೊ ವಾರದಲ್ಲಿ 5 ದಿನ ಕೆಲಸ ಮಾಡ್ತೀರಾ, ಇನ್ನು 2 ದಿನ ನಿಮಗೆ ಏನಿರುತ್ತೆ ಅಂತಂದರೆ ವೀಕ್ ಆಫ್ ಇರುತ್ತೆ. ಓಕೆನಾ?
ಸೊ ನಿಮ್ಗೇನಾದರೂ ಇಂಟ್ರೆಸ್ಟ್ ಇತ್ತು ಅಂತಂದರೆ ಈ ಅಪ್ಲೈ ನಾವು ಮೇಲೆ ಕ್ಲಿಕ್ ಮಾಡಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಅಮೆಝಾನ್ ವೆಬ್ಸೈಟ್ ಅವ್ರದ್ದು. ರಿಜಿಸ್ಟ್ರೇಷನ್ ಫಾರ್ಮ್ನ ನೀವು ಫಿಲ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಐ ಆಮ್ ನಾಟ್ ಎ ರೋಬೋಟ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಒಂದು ಜಾಬ್ ರೋಲು ಇಲ್ಲಿ ತೋರಿಸುತ್ತೆ. ಹೌ ಡಿಡ್ ಯು ಫೈಂಡ್ ಅಬೌಟ್ ದಿಸ್ ಜಾಬ್ ಅಂತ ಇದೆ. ಇಲ್ಲಿ ಸೋಷಿಯಲ್ ಮೀಡಿಯಾ ಅಡ್ವರ್ಟೈಸ್ಮೆಂಟ್ ಅಂತ ಹಾಕಿ ಸೋಷಿಯಲ್ ಮೀಡಿಯಾ ಅಡ್ವರ್ಟೈಸ್ಮೆಂಟಲ್ಲಿ ಸೊ ಗೂಗಲ್ ಫೇಸ್ಬುಕ್ ಅಂತ ಇದೆ. ಸೊ ಅದರ್ ಅಂತ ಹಾಕಿ ನಿಮ್ಮ ಒಂದು ಫುಲ್ ನೇಮ್ ಹಾಕಿ ನೀವು ಯೂಸ್ ಮಾಡೋಂಥ ಇಮೇಲ್ ಐ ಡಿ, ನೀವು ಯೂಸ್ ಮಾಡೋಂಥ ಫೋನ್ ನಂಬರು, ಅದ್ರ ಜೊತೆಗೆ ಆಲ್ಟರ್ನೇಟ್ ನಂಬರ್ನ ಕೊಡಿ. ಓಕೆನಾ. ನೀವು ಯಾವ ನಂಬರ್ ಕೊಡ್ತೀರಾ, ಯಾವ ಇಮೇಲ್ ಐ ಡಿ ಕೊಡ್ತೀರಾ ಅದಕ್ಕೆ ಅವ್ರು ನಿಮಗೆ ಕಾಂಟ್ಯಾಕ್ಟ್ ಮಾಡೋದು. ನೆಕ್ಸ್ಟ್ ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಿ ಜೆಂಡರ್ನ ಮೆನ್ಷನ್ ಮಾಡಿ, ಮೇಲ್ ಇದ್ದೀರೋ ಫೀಮೇಲ್ ಇದ್ದೀರೋ ಅಂತ. ನೆಕ್ಸ್ಟ್ ಅದಾದಮೇಲೆ ಸಿಟಿಸನ್ಶಿಪ್ನ ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಡಿಸೆಬಿಲಿಟಿ ಇತ್ತು ಅಂತಂದರೆ ಅಂದರೆ ಹ್ಯಾಂಡಿಕ್ಯಾಪ್ ಏನಾದರೂ ಆಗಿದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನೋ ಅಂತ ಹಾಕಿ. ಸೊ ನಿಮ್ಮ ಒಂದು ಅಡ್ರೆಸ್ನ ಫುಲ್ ಡೀಟೇಲ್ಸ್ನ ಎಂಟ್ರಿ ಮಾಡಿ. ಯಾಕಂತಂದರೆ ಫ್ರೀಯಾಗಿ ಲ್ಯಾಪ್ಟಾಪ್ ಅವರೇ ನಿಮಗೆ ಕೊಡ್ತಾ ಇದ್ದಾರೆ. ಓಕೆನಾ. ನೀವು ಕರೆಕ್ಟಾಗಿರೋ ಅಂಥ ಅಡ್ರೆಸ್ನ ಇಲ್ಲಿ ಫಿಲ್ ಮಾಡಿದಾಗ ಮಾತ್ರ ಆ ಅಡ್ರೆಸ್ಸಿಗೆ ನೀವೇನು ಅಡ್ರೆಸ್ ಕೊಟ್ಟಿರ್ತೀರ ಆ ಅಡ್ರೆಸ್ಸಿಗೆ ಕಂಪ್ನಿ ಕಡೆಯಿಂದ ಲ್ಯಾಪ್ಟಾಪ್ ಬರುತ್ತೆ. ನಿಮ್ಮ ಒಂದು ಎಜುಕೇಷನ್ ಕ್ವಾಲಿಫಿಕೇಷನ್ನ ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ಎಕ್ಸ್ಪೀರಿಯನ್ಸ್ ಪರ್ಸನ್ಸ್ ಇದ್ದರೆ ಎಕ್ಸ್ಪೀರಿಯನ್ಸ್ ಡೀಟೇಲ್ಸ್ನ ಹಾಕಿ. ನೆಕ್ಸ್ಟ್ ಇಲ್ಲಿ ಅದರ್ ಡೀಟೇಲ್ಸ್ ಅಂತ ಇದೆ. ಡು ಯು ಹ್ಯಾವ್ ಆ್ಯಕ್ಟಿವ್ ಆರ್ ಕರೆಂಟ್ ಬ್ಯಾಕ್ಲಾಗ್ಸ್. ಸೊ ನೀವೇನಾದರೂ ಓದ್ತಾ ಇದ್ದರೆ ನಿಮ್ದೇನಾದರೂ ಬ್ಯಾಕ್ಲಾಗ್ಸ್ ಇದ್ದರೆ ಎಸ್ ಅಂತ ಹಾಕಿ, ಇಲ್ಲ ಅಂತಂದರೆ ನೋ ಅಂತ ಹಾಕಿ. ಆರ್ ಯು ವಿಲ್ಲಿಂಗ್ ಟು ವರ್ಕ್ ಓವರ್ ಟೈಮ್ ಆ್ಯಸ್ ಪರ್ ಬಿಸ್ನೆಸ್ ರಿಕ್ವೈರ್ಮೆಂಟ್ ಇದೆ, ಎಸ್ ಅಂತ ಹಾಕಿ. ಸೊ ನೀವು ಓವರ್ ಟೈಮ್ ಕೆಲಸ ಮಾಡ್ತಿದ್ದೀರಾ ಅಂದರೆ ಎಕ್ಸ್ಟ್ರಾ ಪೇ ಕೂಡ ಮಾಡ್ತಾರೆ. ಆರ್ ಯು ವಿಲ್ಲಿಂಗ್ ಟು ವರ್ಕ್ ಇನ್ ರೊಟೇಷನಲ್ ಶಿಫ್ಟ್ ಅಂತ ಇದೆ, ಎಸ್ ಅಂತ ಹಾಕಿ. ಆರ್ ಯು ವಿಲ್ಲಿಂಗ್ ಟು ರಿಲೊಕೇಟ್ ಅಂತ ಕೇಳ್ತಾ ಇದ್ದಾರೆ, ಬೆಂಗಳೂರಲ್ಲೇ ಲೊಕೇಶನ್ ಇರೋದು, ಎಸ್ ಅಂತ ಹಾಕಿ. ಆರ್ ಯು ವಿಲ್ಲಿಂಗ್ ಟು ಬಿ ಇನ್ ಎ ಜಾಬ್ ದಟ್ ಮೇ ರಿಕ್ವೈರ್ ಇಂಟರಾಕ್ಟಿಂಗ್ ವಿತ್ ಅ ಕಸ್ಟಮರ್ಸ್ ವಯ ಟೆಲಿಫೋನ್ ಅಂತಿದೆ, ಎಸ್ ಅಂತ ಹಾಕಿ. ನಿಮಗೆಲ್ಲ ಜಾಬ್ ಬೇಕು ಅಂತಂದರೆ ಎಸ್ ಅಂತ ಹಾಕಲೇಬೇಕಾಗತ್ತೆ. MS ಎಕ್ಸೆಲಲ್ಲಿ ಎಲ್ರಿಗೂ ಕೂಡ ಸ್ವಲ್ಪನಾದರೂ ನಾಲೆಡ್ಜ್ ಇರುತ್ತೆ. ಹಾಕಿ ಪ್ಯಾನ್ ಕಾರ್ಡ್ ಕೂಡ ಎಂಟರ್ ಮಾಡಿ. ಪ್ಯಾನ್ ಕಾರ್ಡ್ ಈಸ್ ಮ್ಯಾಂಡೇಟರಿ ಫಾರ್ ಸಕ್ಸಸ್ಫುಲ್ ರಿಜಿಸ್ಟ್ರೇಷನ್ ಆನ್ ಎ ಜಾಬ್ ಅಟ್ ಅಮೆಝಾನ್. ಇಫ್ ಯು ಡು ನಾಟ್ ಹ್ಯಾವ್ ಎ ಪ್ಯಾನ್ ಕಾರ್ಡ್ ಪ್ಲೀಸ್ ಅಪ್ಲೈ ಫಾರ್ ದ ಸೇಮ್ ಆ್ಯಂಡ್ ಕಂಪ್ಲೀಟ್ ದ ಅಪ್ಲಿಕೇಶನ್ ಒನ್ಸ್ ಯು ರಿಸೀವ್ ಯುವರ್ ಪ್ಯಾನ್. ಸೊ ಪ್ಯಾನ್ ಕಾರ್ಡ್ ಕಂಪಲ್ಸರಿಯಾಗಿ ಹಾಕಿ. ಇದು 100% ಟ್ರಸ್ಟ್ ಇರೋ ಅಂಥ ಕಂಪ್ನಿ, ಯಾವುದೇ ರೀತಿಯಾದಂಥ ಫೇಕ್ ಇಲ್ಲ. ಸೊ ನಿಮ್ಮ ಒಂದು ಪ್ಯಾನ್ ನಂಬರ್ನ ಧೈರ್ಯವಾಗಿ ಹಾಕಿ. ಡು ಯು ಹ್ಯಾವ್ ಇ ಆಧಾರ್ ಕಾರ್ಡ್ ಅಂತ ಕೇಳ್ತಾ ಇದ್ದಾರೆ. ಈ ಆಧಾರ್ ಕಾರ್ಡ್ ಇತ್ತು ಅಂತಂದರೆ ಎಸ್ ಅಂತ ಹಾಕಿ. ಸೊ ಏನು ಆಧಾರ್ ಕಾರ್ಡ್ ನೀವು ಆನ್ಲೈನಲ್ಲಿ ಡೌನ್ಲೋಡ್ ಮಾಡ್ಕೊಂಡಿರ್ತೀರಲ್ಲ ಅದನ್ನು ಇಲ್ಲಿ ಹಾಕಬೇಕಾಗುತ್ತೆ. ಓಕೆನಾ. ಇಲ್ಲಿ ಹ್ಯಾವ್ ಯು ಎವರ್ ಬಿನ್ ಎಂಪ್ಲಾಯ್ಡ್ ಅಟ್ ಅಮೆಝಾನ್. ನೀವೇನಾದರೂ ಮುಂಚೆ ಅಮೆಝಾನಲ್ಲಿ ಕೆಲಸ ಮಾಡಿದರೆ ಎಸ್, ಇಲ್ಲಾಂದರೆ ನೋ. ಆರ್ ಯು ಕರೆಂಟ್ಲಿ ವರ್ಕಿಂಗ್ ವಿತ್ ಅಮೆಝಾನ್. ಇವಾಗ ನೀವೇನಾದರೂ ಅಮೆಝಾನ್ನಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಅಂದರೆ ಎಸ್ ಹಾಕಿ, ಇಲ್ಲಾಂದರೆ ನೋ ಹಾಕಿ. ನಿಮ್ಮ ಒಂದು ರೆಸ್ಯೂಮು ಈ ಒಂದು ಜಾಬ್ಗೆ ಸಂಬಂಧಪಟ್ಟಂಗೆ ಸ್ಕಿಲ್ಸ್ನ ಆ್ಯಡ್ ಮಾಡಿಬಿಟ್ಟು ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ CV ನ ಅಪ್ಡೇಟ್ ಮಾಡಿ. ಇಲ್ಲಿ ಯೂಸ್ ಕ್ಯಾಮ್ರಾ ಅಂತ ಇದೆಯಲ್ಲ ಅದನ್ನು ಯೂಸ್ ಮಾಡಿಕೊಂಡು ನಿಮ್ದೊಂದು ಫೋಟೋನ ತೊಗೋತಾರೆ, ಅದನ್ನು ಇದು ಮಾಡ್ಕೊಳ್ಳಿ. ಬೈ ಕ್ಲಿಕ್ಕಿಂಗ್ ದಿಸ್ ಬಾಕ್ಸ್ ಅಂತ ಅದನ್ನು ಟಿಕ್ ಮಾಡಿಬಿಟ್ಟು ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದರೆ ಈ ಒಂದು ಜಾಬ್ಗೆ ನೀವು ಅಪ್ಲೈ ಮಾಡ್ತೀರಾ. ಓಕೆನಾ. ನಿಮ್ಮ ಒಂದು ರೆಸ್ಯೂಮ್ನ ಚೆಕ್ ಮಾಡ್ತಾರೆ. ಈ ಒಂದು ಜಾಬ್ಗೆ ನೀವು ಸೂಟಬಲ್ ಇದ್ದೀರಾ ಅಂದ ತಕ್ಷಣವೇ ನಿಮಗೆ ಏನು ನೀವು ಇಮೇಲ್ ಐ ಡಿ ಅಥವಾ ಫೋನ್ ನಂಬರ್ನ ಕೊಟ್ಟಿರ್ತೀರಾ ಅದ್ರ ಮುಖಾಂತರ ಅವರು ನಿಮಗೆ ಕಾಂಟ್ಯಾಕ್ಟ್ ಮಾಡಿ ನೆಕ್ಸ್ಟ್ ಪ್ರೋಸೆಸ್ ಏನಿದೆ ಅದನ್ನು ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತಾರೆ. ಐ ಹೋಪ್ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಈ ವಿಡಿಯೋನ ಜಾಬ್ ಅವಶ್ಯಕತೆ ಯಾರಿಗೆ ತುಂಬ ಇದೆ ಅವ್ರಿಗೆ ಶೇರ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಎಲ್ರಿಗೂ ಕೂಡ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.